ಎಲ್ಲರಿಗೂ ನಮಸ್ಕಾರ. ಗೌರವಾನ್ವಿತ ವೇದಿಕೆಯಲ್ಲಿ ಉಪಸ್ಥಿತಿರುವ ಮಾನ್ಯ ಶಾಸಕರಾದ ಶ್ರೀ ಕರಿಮನಾಯಕ್ ಅವರೇ ಹಾಗೂ ಎಲ್ಲ ಅತಿಥಿ ಗಣ್ಯರೇ, ಪೊಲೀಸ್ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಯವರೇ, ಮಾಧ್ಯಮ ಮಿತ್ರರವರೇ ಹಾಗೂ ಪ್ರಿಯ ಸಹೋದರ ಸಹೋದರಿಯರೇ, ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಇಂದು ಲಿಂಗಸೂರು ಉಪವಿಭಾಗದ ಜಾಳಹಳ್ಳಿ ಪೊಲೀಸ್ ಠಾಣೆಯ ಹೊಸ ಕಟ್ಟಡದ ಇನಾಗ್ರೇಷನ್ಗೆ ಬಂದಿರುವ ಎಲ್ಲರಿಗೂ ನನಗೆ ಸಂತೋಷವಾಗಿ ಸ್ವಾಗತವನ್ನು ಕೋರುತ್ತೇನೆ. ಪೊಲೀಸ್ ಠಾಣೆ ಒಂದು ಕೇವಲ ಒಂದು ಸರ್ಕಾರಿ ಕಚೇರಿ ಅಲ್ಲ. ಇಲ್ಲಿ ಸಾರ್ವಜನಿಕರು ಅವರ ರಕ್ಷಣೆಗೋಸ್ಕರ ಬರುತ್ತಾರೆ. ಅಲ್ಲೂ ಕಾನೂನು ಸುವ್ಯವಸ್ಥೆ ಕಾಪಾಡುವುದಕ್ಕೆ ಇದು ಒಂದು ಕ್ರೈಮ್ ಬಿಲ್ಡಿಂಗ್. ಈ ಹೊಸ ಪೊಲೀಸ್ ಠಾಣೆ ನಿರ್ಮಾಣದಿಂದ ಸಾರ್ವಜನಿಕರಿಗೆ ಇನ್ನಷ್ಟು ವೇಗವಾಗಿ ಸೇವೆ, ತುರ್ತು ಪರಿಸ್ಥಿತಿಗೆ ತಕ್ಷಣ ಸ್ಪಂದನೆ ಹಾಗೂ ಉತ್ತಮ ಭದ್ರತಾ ವ್ಯವಸ್ಥೆ ದೊರೆಯಲಿದೆ ಎಂದು ನನ್ನ ವಿಶ್ವಾಸ ಇದೆ. ಆಧುನಿಕ ಸೌಲಭ್ಯಗಳೊಂದಿಗೆ ನಿರ್ಮಾಣಗೊಂಡಿರುವ ಈ ಠಾಣೆ ಜನಸ್ನೇಹಿ ಪೊಲೀಸ್ ವ್ಯವಸ್ಥೆಗೆ ಮತ್ತಷ್ಟು ಬಲ ನೀಡಲಿದೆ. ಪೊಲೀಸರು ತಮ್ಮ ವೈಯಕ್ತಿಕ ಜೀವನಕ್ಕಿಂತ ಸಮಾಜದ ಸುರಕ್ಷತೆಯನ್ನು ಮುಖ್ಯವೆಂದು ಪರಿಗಣಿಸಿ ದಿನದ 24 ಅವರ್ಸ್ 7 ಡೇಸ್ 365 ಅವರ್ಸ್ ಸೇವೆ ಸಲ್ಲಿಸುತ್ತಿದ್ದಾರೆ. ಅವರ ತ್ಯಾಗ, ಪರಿಶ್ರಮ ಹಾಗೂ ನಿಸ್ವಾರ್ಥ ಸೇವೆ ಸದಾ ಶ್ಲಾಘನೀಯವಾಗಿದೆ. ಈ ಪೊಲೀಸ್ ಠಾಣೆ ಉದ್ಘಾಟನೆಗೆ ನಮ್ಮ ಪ್ರದೇಶದ ಅಭಿವೃದ್ಧಿಗೆ ಒಂದು ಮಹತ್ವದ ಹೆಜ್ಜೆಯಾಗಿದೆ. ಜನರು ಮತ್ತು ಪೊಲೀಸ್ ಇಲಾಖೆ ನಡುವಿನ ವಿಶ್ವಾಸವನ್ನು ಇನ್ನಷ್ಟು ಗಟ್ಟಿಗೊಳಿಸಲಿದೆ. ಈ ಯೋಜನೆ ಯಶಸ್ವಿಯಾಗಿ ಪೂರ್ಣಗೊಳ್ಳಲು ಶ್ರಮಿಸಿದ ಸರ್ಕಾರ, ಪೊಲೀಸ್ ಇಲಾಖೆ, ಇಂಜಿನಿಯರ್ಗಳು ಹಾಗೂ ಎಲ್ಲ ಸಿಬ್ಬಂದಿಗಳಿಗೆ, ಅಧಿಕಾರಿಗಳಿಗೆ ನನ್ನ ಅಭಿನಂದನೆಗಳು. ಈ ನೂತನ ಪೊಲೀಸ್ ಠಾಣೆ ನ್ಯಾಯ, ಭದ್ರತೆ ಹಾಗೂ ಜನಸೇವೆ ಕೇಂದ್ರವಾಗಲಿ ಎಂದು ಹಾರೈಸುತ್ತಾ ನನ್ನ ಮಾತುಗಳನ್ನು ನಾನು ಮುಗಿಸುತ್ತೇನೆ. ಥ್ಯಾಂಕ್ ಯು. ಹೌದು. ಶಾಸಕರು, ವಿಧಾನಸಭೆ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಅವರಿಗೆ ಸನ್ಮಾನಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀಮತಿ ಕರಿಮಜ್ಜಿ ನಾಯಕ್, ಸನ್ಮಾನ್ಯ ಶಾಸಕರು, ವಿಧಾನಸಭೆ ದೇವದುರ್ಗ. ಇವರಿಗೆ ಪೊಲೀಸ್ ಅಧಿಕಾರಿಗಳು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಪೊಲೀಸ್ ಅಧಿಕಾರಿಗಳು ಸನ್ಮಾನಿಸ್ತಾ ಇದ್ದಾರೆ. ಜೋರಾದ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪೊಲೀಸ್ ಅಧಿಕಾರಿಗಳು ಸನ್ಮಾನಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಧನ್ಯವಾದಗಳು. ಜೋರಾದ ಚಪ್ಪಾಳೆ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಮೆರುಗನ್ನು ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಅವರಿಗೆ ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ತಿಮ್ಮಣ್ಣ ನಾಯಕ್ ದೇವನ್ ಅವರಿಗೆ ಸನ್ಮಾನ.
ಧನ್ಯವಾದಗಳು. ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಈ ಕಾರ್ಯಕ್ರಮಕ್ಕೆ ಮೆರುಗನ್ನು ತರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ವಿ. ಧನ್ಯವಾದಗಳು. ಹಾಗೆಯೇ ಇನ್ನೋರ್ವ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಲಿಂಗರಾಜ್ ಎಲ್ಲ ಗಣ್ಯಮಾನರಿಗೆ ನಮಸ್ಕಾರ. ಇವತ್ತು ಜಲಹಳ್ಳಿಯಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರ್ತಕ್ಕಂಥ ಪೊಲೀಸ್ ಸ್ಟೇಷನ್ ಕಟ್ಟಡ ನಿರ್ಮಾಣ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯರ ಅಡವಿಲಿಂಗ ಮಹಾರಾಜರ ಪಾದಗಳಿಗೆ ನಮಸ್ಕರಿಸಿ, ಜಿಲ್ಲಾ ದಕ್ಷ ಅಧಿಕಾರಿಗಳು, ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಾದಂಥ SP ಸಾಹೇಬ್ರೆ, ತಮ್ಮನವರು ಗ್ಯಾರಂಟಿ ಅಧ್ಯಕ್ಷರಾದಂಥ ಲಕ್ಷ್ಮಣ ಜ್ಯೋತಿ ಅವರೇ, ಸೋದರಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ವಿಜಯಲಕ್ಷ್ಮಿ ಅವರೇ, ತೋಟದವರೇ, ಹಾಗೂ ಈ ಒಂದು ಸ್ಟೇಷನಿಗೆ ಭೂದಾನಿಗಳಾದಂಥ ತಿಮ್ಮಣ್ಣ ದಿವಾನ್ರೆ, ಹಾಗೂ DYSP ಅವರೇ, ಹಾಗೂ ಎಡಿಷನಲ್ SP ಸಾಹೇಬ್ರೆ, ಹಾಗೂ ನಿಗಮದ AW ಅವರಾದಂಥ ನಮ್ಮ ಲಿಂಗರಾಜ್ ಅವರೇ, ಗೌಡ್ರು, ಈ ಒಂದು ಒಳ್ಳೆಯ ಸುಸಜ್ಜಿತವಾದ ಕಟ್ಟಡವನ್ನು ನಿರ್ಮಾಣ ಮಾಡಿ ಒಳ್ಳೆಯ ಒಂದು ಕಾಮಗಾರಿಯನ್ನು ನಮಗೆ ಕೊಟ್ಟಂಥ ಭೀಮಶಂಕರ್ ಪಾಟೀಲ್ ಅವರೇ, ವೇದಿಕೆ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ಎಲ್ಲ ನನ್ನ ಗಣ್ಯಮಾನ್ಯರೇ, ಪೊಲೀಸ್ ಇಲಾಖೆಯ CP ಅವರೇ ಮತ್ತು PSI ಅವರೇ, ಹಾಗೂ ಎಲ್ಲ ಪತ್ರಕರ್ತ ಸೋದರರೇ, ಜಿಲ್ಲಾ ಪಂಚಾಯತಿ ಸದಸ್ಯರುಗಳೇ, ಯಾಕಂದರೆ ನಾವು ವೇದಿಕೆ ಮೇಲೆ ನಾವಿದ್ದೀವಿ, ಆದರೆ ನಿಮಗೂ ಕೂಡ ವೇದಿಕೆ ಮೇಲೆ ಇರೋಂಥ ಅರ್ಹತೆ ಇರೋಂಥವ್ರು ಕೂಡ ನಮ್ಮ ಮುಂದ್ಗಡೆ ಇದ್ದೀರಿ. ಆ ಪ್ರೋಟೋಕಾಲ್ ಪ್ರಕಾರ ಇವತ್ತು ಈ ವೇದಿಕೆ ನಡೆಯೋದ್ರಿಂದ ತಾವೆಲ್ಲರನ್ನ ನಾನು ನನ್ನ ಜೊತೆಯಲ್ಲಿ ಇದ್ದೀರಿ ಅನ್ನೋಂಥ ಒಂದು ಭಾವಿಸಿ ಇವತ್ತು ಭಾಳ ಸಂತೋಷ ಅನಿಸ್ತದ. ಇಂಥ ಒಂದು ಕಟ್ಟಡವನ್ನು, ಸುಸಜ್ಜಿತವಾದಂಥ ಕಟ್ಟಡ ನಾನು ಇವತ್ತು ಉದ್ಘಾಟಿಸಿ ಇವತ್ತೆಲ್ಲ ನಮ್ಮ ಅಧಿಕಾರಿಗಳು ಎಲ್ಲ ಇಲ್ಲೇನು ಸೌಲಭ್ಯಗಳದವ ಈ ನೂತನ ಕಟ್ಟಡದಲ್ಲಿ ಅನ್ನೋಂಥದ್ದು ನೋಡಿದಾಗ ಭಾಳ ಸಂತೋಷ ಅನಿಸಿತ್ತು ನನಗೆ. SP ಸಾಹೇಬರು ಮಾತಾಡುತ್ತಾ ಹೇಳಿದರು, ಇದು ಒಂದು ಇಲಾಖೆ ಅಂತ ಯಾವುದೇ ಕಚೇರಿ ಅಲ್ಲ, ನಿಮ್ಮ ರಕ್ಷಣೆಗಾಗಿರೋಂಥ ಒಂದು ಇಲಾಖೆ ಅನ್ನೋಂಥ ಮಾತು ಕೂಡ ಹೇಳಿ ಭಾಳ ಸಂತೋಷ. ನಾವು ಆ ಕಡೆ ಅಲ್ಲ ಎಲ್ರಿಗೂ ನಮಸ್ಕಾರ.
ರಾಯಚೂರು ಜಿಲ್ಲಾ ಪೊಲೀಸ್ ಲಿಂಗಸೂರು ಉಪವಿಭಾಗ ಜಾಲಹಳ್ಳಿ ಪೊಲೀಸ್ ಠಾಣೆ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲರಿಗೂ ಸ್ವಾಗತ. ಇಂದು ಉದ್ಘಾಟಕರಾಗಿ ಅನಿವಾರ್ಯ ಕಾರ್ಯವನ್ನು ಬರೆದಿರತಕ್ಕಂಥ ಮಾನ್ಯ ಸಚಿವರಿಗೆ ಮತ್ತು ಎಲ್ಲ ಗಣ್ಯರಿಗೆ ನಾನು ಸ್ವಾಗತ ಕೋರುತ್ತೇನೆ. ಉದ್ಘಾಟನೆ ಮಾನ್ಯ ಶ್ರೀ ಡಾಕ್ಟರ್ ಶರಣಪ್ರಕಾಶ್ ಆರ್ ಪಾಟೀಲ್, ಸನ್ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರು ಹಾಗೂ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಸಚಿವರು ಹಾಗೂ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರು ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಅದೇ ರೀತಿ ಘನ ಉಪಸ್ಥಿತಿ ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್, ಸನ್ಮಾನ್ಯ ಗೃಹ ಮಂತ್ರಿಗಳು, ಕರ್ನಾಟಕ ಸರ್ಕಾರ, ಅವರನ್ನು ಕೂಡ ಈ ಕಾರ್ಯಕ್ರಮ ನಾನು ಸ್ವಾಗತಿಸುತ್ತೇನೆ. ಹಾಗೆ ಶ್ರೀ NS ಬೋಸರಾಜು, ಸನ್ಮಾನ್ಯ ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು, ಕರ್ನಾಟಕ ಸರ್ಕಾರ, ಅವರನ್ನು ಕೂಡ ಅವರ ಅನುಪಸ್ಥಿತಿಯಲ್ಲಿ ಕಾರ್ಯಕ್ರಮ ಸ್ವಾಗತಿಸುತ್ತೇನೆ. ಅದೇ ರೀತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರುವಂಥ ನಮ್ಮ ನಿಮ್ಮ ನೆಚ್ಚಿನ ಶಾಸಕರಂತ ಶ್ರೀಮತಿ ಕರಿಯಮ್ಮಜಿ ನಾಯಕ್, ಸನ್ಮಾನ್ಯ ಶಾಸಕರು, ವಿಧಾನಸಭಾ ದೇವದುರ್ಗ, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಮುಖ್ಯ ಅತಿಥಿಗಳಾದ ಶ್ರೀ ಬಸನಗೌಡ ದದ್ದಲ್, ಸನ್ಮಾನ್ಯ ಅಧ್ಯಕ್ಷರು, ಕರ್ನಾಟಕ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ಬೆಂಗಳೂರು ಹಾಗೂ ಶಾಸಕರು, ವಿಧಾನಸಭೆ ರಾಯಚೂರು ಗ್ರಾಮಾಂತರ, ಅವರನ್ನು ಕೂಡ ಅವರ ಅನುಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ಸ್ವಾಗತಿಸುತ್ತೇನೆ. ಅದೇ ರೀತಿ ಶ್ರೀ ಆರ್ ಬಸನಗೌಡ ತುರ್ವಿಯಾಳ್, ಸನ್ಮಾನ್ಯ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಬೆಂಗಳೂರು ಹಾಗೂ ಶಾಸಕರು, ವಿಧಾನಸಭೆ ಮಸ್ಕಿ, ಅವರನ್ನು ಕೂಡ ಈ ಕಾರ್ಯಕ್ರಮ ಸ್ವಾಗತಿಸುತ್ತೇನೆ. ಅದೇ ರೀತಿ ಶ್ರೀ ಹಂಪನಗೌಡ ಬಾದರ್ಲಿ, ಸನ್ಮಾನ್ಯ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಕೈಗಾರಿಕಾ ಮೂಲ ಸೌಲಭ್ಯ ಅಭಿವೃದ್ಧಿ ನಿಗಮ ಬೆಂಗಳೂರು ಹಾಗೂ ಶಾಸಕರು, ವಿಧಾನಸಭೆ ಸಿನ್ನೂರು, ಅವರನ್ನು ಕೂಡ ಈ ಕಾರ್ಯಕ್ರಮ ಸ್ವಾಗತಿಸುತ್ತೇನೆ. ಹಾಗೆಯೇ ಶ್ರೀ GT ಪಾಟೀಲ್, ಸನ್ಮಾನ್ಯ ಅಧ್ಯಕ್ಷರು, ಹಟ್ಟಿ ಚಿನ್ನದ ಗಣಿ ನಿಯಮಿತ ಹಾಗೂ ಶಾಸಕರು, ವಿಧಾನಸಭೆ ಬೀಳ್ಗಿ, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಅದೇ ರೀತಿ ಶ್ರೀ G ಕುಮಾರ್ ನಾಯ್ಕ್, ಸನ್ಮಾನ್ಯ ಸಂಸದರು, ಲೋಕಸಭೆ ರಾಯಚೂರು, ಅವರನ್ನು ಕೂಡ ಅವರ ಅನುಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ಸ್ವಾಗತಿಸುತ್ತೇನೆ. ಅದೇ ರೀತಿ ಶ್ರೀ ಶಶೀಲ್ ಜಿ ನಮೋಶಿ, ಸನ್ಮಾನ್ಯ ವಿಧಾನ ಪರಿಷತ್ ಸದಸ್ಯರು, ಅವರನ್ನು ಕೂಡ ಈ ಕಾರ್ಯಕ್ರಮ ಸ್ವಾಗತಿಸುತ್ತೇನೆ. ಶ್ರೀ ಚಂದ್ರಶೇಖರ್ B ಪಾಟೀಲ್, ಸನ್ಮಾನ್ಯ ವಿಧಾನ ಪರಿಷತ್ ಸದಸ್ಯರು, ಅವರನ್ನು ಕೂಡ ಈ ಕಾರ್ಯಕ್ರಮ ಸ್ವಾಗತಿಸುತ್ತೇನೆ. ಶ್ರೀ ಶರಣಗೌಡ ಪಾಟೀಲ್ ಬಯ್ಯಾಪುರ್, ಸನ್ಮಾನ್ಯ ವಿಧಾನ ಪರಿಷತ್ ಸದಸ್ಯರು, ಅವರನ್ನು ಕೂಡ ಈ ಕಾರ್ಯಕ್ರಮ ಸ್ವಾಗತಿಸುತ್ತೇನೆ. ಶ್ರೀ A ವಸಂತ್ ಕುಮಾರ್, ಸನ್ಮಾನ್ಯ ವಿಧಾನ ಪರಿಷತ್ ಸದಸ್ಯರು, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಶ್ರೀ ಬಸನಗೌಡ ಬಾದರ್ಲಿ, ಸನ್ಮಾನ್ಯ ವಿಧಾನ ಪರಿಷತ್ ಸದಸ್ಯರು, ಅವರನ್ನು ಕೂಡ ಈ ಕಾರ್ಯಕ್ರಮ ಸ್ವಾಗತಿಸುತ್ತೇನೆ. ಶ್ರೀಮತಿ ವಿಜಯಲಕ್ಷ್ಮಿ ವೆಂಕೋಬ ತೋಟ, ಸನ್ಮಾನ್ಯ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಜಾಲಹಳ್ಳಿ, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತಿಸುತ್ತೇನೆ. ಶ್ರೀ ಲಕ್ಷ್ಮಣ್ ಜ್ಯೋತಿ, ಸನ್ಮಾನ್ಯ ಅಧ್ಯಕ್ಷರು, ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ದೇವದುರ್ಗ, ಅವರನ್ನು ಕೂಡ ಈ ಕಾರ್ಯಕ್ರಮ ಸ್ವಾಗತಿಸುತ್ತೇನೆ. ಹಾಗೆ ಶ್ರೀ ಆದಂಗೌಡ ಪಾಟೀಲ್ ಬುಂಕಲ್ದೊಡ್ಡಿ, ಸನ್ಮಾನ್ಯ ಅಧ್ಯಕ್ಷರು, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ದೇವದುರ್ಗ, ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಈ ಕಾರ್ಯಕ್ರಮ ಸ್ವಾಗತಿಸುತ್ತೇನೆ. ಹಾಗೆ ಶ್ರೀ ಶರಣಗೌಡ V ಮಾಲಿಕ್ ಪಾಟೀಲ್ ಮದರಕಲ್, ಸನ್ಮಾನ್ಯ ಅಧ್ಯಕ್ಷರು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ದೇವದುರ್ಗ, ಅವರನ್ನು ಕೂಡ ಈ ಕಾರ್ಯಕ್ರಮ ಸ್ವಾಗತಿಸುತ್ತೇನೆ. ಹಾಗೆ ಶ್ರೀ ಶರಣಗೌಡ ಹಂಚನಾಳ್, ಸನ್ಮಾನ್ಯ ಅಧ್ಯಕ್ಷರು, ಪಿಕಾರ್ಡ್ ಬ್ಯಾಂಕ್ ದೇವದುರ್ಗ, ಅವರನ್ನು ಕೂಡ ಈ ಕಾರ್ಯಕ್ರಮ ಸ್ವಾಗತಿಸುತ್ತೇನೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸುತ್ತಿರುವಂತಹ ಸನ್ಮಾನ್ಯ ಪರಮ ಪೂಜ್ಯ ಅಡವಿಲಿಂಗ ಮಹಾರಾಜರು ವೀರಗೌಡ, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತಿಸುತ್ತೇನೆ. ವಿಶೇಷ ಆಹ್ವಾನಿತರ ಶ್ರೀ ರಿತೇಶ್ ಕುಮಾರ್ ಸಿಂಗ್ IAS, ಸನ್ಮಾನ್ಯ ಅಪರ ಮುಖ್ಯ ಕಾರ್ಯದರ್ಶಿಗಳು, ಆರ್ಥಿಕ ಇಲಾಖೆ ಬೆಂಗಳೂರು ಹಾಗೂ ರಾಯಚೂರು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ, ಅವರನ್ನು ಸ್ವಾಗತಿಸುತ್ತೇನೆ. ಶ್ರೀ ತುಷಾರ್ ಗಿರಿನಾಥ್ IAS, ಸನ್ಮಾನ್ಯ ಗೃಹ ಇಲಾಖೆ ಕಾರ್ಯದರ್ಶಿಗಳು, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಶ್ರೀಮತಿ ಜೈರಾ ನಸೀಂ IAS, ಸನ್ಮಾನ್ಯ ಪ್ರಾದೇಶಿಕ ಆಯುಕ್ತರು ಕಲಬುರಗಿ, ಅವರನ್ನು ಕೂಡ ಈ ಕಾರ್ಯಕ್ರಮ ಸ್ವಾಗತಿಸುತ್ತೇನೆ. ಶ್ರೀ ಈಶ್ವರ್ ಕುಮಾರ್ ಕಂದು IAS, ಸನ್ಮಾನ್ಯ CEO ಜಿಲ್ಲಾ ಪಂಚಾಯತ್ ರಾಯಚೂರು, ಅವರನ್ನು ಕೂಡ ಈ ಕಾರ್ಯಕ್ರಮ ಸ್ವಾಗತಿಸುತ್ತೇನೆ. ಈ ಕಟ್ಟಡಕ್ಕೆ ಭೂದಾನ ನೀಡುವಂಥ ದಿವಂಗತ ಶ್ರೀ ತಿಮ್ಮಣ್ಣ ನಾಯಕ್ ದಿವಾನ್ ಅವರ ಮೊಮ್ಮಗರಾದಂತಹ ಶ್ರೀ ತಿಮ್ಮಣ್ಣ ನಾಯಕ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ತಮ್ಮ ಉಪಸ್ಥಿತಿಯನ್ನು ನೀಡಿರುವಂತಹ ನಮ್ಮ ನೆಚ್ಚಿನ SP ಸಾಹೇಬ ಶ್ರೀ ಅರುಣವಂಶಗಿರಿ IPS, ಜಿಲ್ಲಾ ಪೊಲೀಸ್ ವರಿಷ್ಠರು, ಅವರನ್ನು ಕೂಡ ಈ ಕಾರ್ಯಕ್ರಮ ಸ್ವಾಗತಿಸುತ್ತೇನೆ. ಹಾಗೆ ನಮ್ಮ ನೆಚ್ಚಿನ ಹೆಚ್ಚುವರಿ SP ಶ್ರೀ ಕುಮಾರಸ್ವಾಮಿ ಸರ್ ಅವರನ್ನು ಕೂಡ ಈ ಕಾರ್ಯಕ್ರಮ ಸ್ವಾಗತಿಸುತ್ತೇನೆ. ಅದೇ ರೀತಿ ಇನ್ನೋರ್ವ ಅಡಿಷನಲ್ ಶ್ರೀ ಹರೀಶ್ ಕುಮಾರ್ ಸರ್ ಕೂಡ ಈ ಕಾರ್ಯಕ್ರಮ ಸ್ವಾಗತಿಸುತ್ತೇನೆ. ಅದೇ ರೀತಿ ಈ ಕಟ್ಟಡದ ಗುತ್ತಿಗೆದಾರ ಶ್ರೀ ಭೀಮಾಶಂಕರ್ ಪಾಟೀಲ್ ಅವರನ್ನು ಕೂಡ ಕಾರ್ಯಕ್ರಮ ಸ್ವಾಗತಿಸುತ್ತೇನೆ. ಹಾಗೆ AWE ಶ್ರೀ ಲಿಂಗರಾಜ್ ಸರ್ ಅವರನ್ನು ಕೂಡ ಈ ಕಾರ್ಯಕ್ರಮ ಸ್ವಾಗತಿಸುತ್ತೇನೆ. ಅದೇ ರೀತಿ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಜಾಲಹಳ್ಳಿಯ ಲಿಂಗ ಸುತ್ತಮುತ್ತಿನ ಹಳ್ಳಿಯ ಹಾಗೂ ಲಿಂಗಸೂರು ಉಪಯೋಗದ ಎಲ್ಲ ಆಹ್ವಾನಿತರಿಗೆ, ಗಣ್ಯರಿಗೆ, ಎಲ್ಲ ಸಮಾಜ ಮುಖಂಡರಿಗೆ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತಿಸ್ತೇನೆ. ಅದೇ ರೀತಿ ಮಾಧ್ಯಮ ಮಿತ್ರರು, ಪತ್ರಿಕಾ ಸ್ನೇಹಿತರ ಎಲ್ಲ ಸ್ನೇಹಿತರಿಗೆ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಪೊಲೀಸ್ ಇಲಾಖೆಯ ಅಧಿಕಾರಿಗಳು, ಅವರ ಕುಟುಂಬದಲ್ಲಿ ಬಂದಿದ್ದಾರೆ, ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಮತ್ತೊಮ್ಮೆ ಮುಗಿದೊಮ್ಮೆ ಈ ಕಾರ್ಯಕ್ರಮ ಉಪಸ್ಥಿತ ಕೋರಿರ್ತಕ್ಕಂಥ ನಮ್ಮ DYSP ಅವರಿಗೆ ಅಭಿನಂದನೆಗಳು. ಈಗ ಉದ್ಘಾಟನಾ ಕಾರ್ಯಕ್ರಮ, ಸಸಿಗೆ ನೀರನ್ನು